ಶಿವರಾಜ್ ಕುಮಾರ್ ಅವರು ಭೈರತಿ ರಣಗಲ್ ಹಾಗೂ ಉತ್ತರಾಖಂಡ ಹಾಗೂ ಇದೇ ರೀತಿ ಬೇರೆ ಸಿನಿಮಾಗಳನ್ನು ಮಾಡೋದನ್ನ ತಿಳಿಸಿದ್ರು. ಇದರ ನಡುವೆ ಸಪ್ತಸಾಗರದ ಚೆಲು ಸಿನಿಮಾದ ನಿರ್ದೇಶಕರಾದಂತಹ ಹೇಮಂತ್ ಎಂ ರಾವ್ ಅವರು ಶಿವರಾಜ್ ಕುಮಾರ್ ಅವರ ಸಿನಿಮಾಗೆ ನಿರ್ದೇಶನ ಮಾಡೋದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ರು ಕೂಡ ಈ ಒಂದು ಕಾಂಬೋ ತುಂಬಾನೇ ಎಕ್ಸೈಟ್ ಮಾಡಿತ್ತು. ಇದೀಗ ಶಿವರಾಜ್ ಕುಮಾರ್ ಅವರ ಬರ್ತ್ಡೇ ಅಂದು ಈ ಸಿನಿಮಾದ ಟೈಟಲ್ ಹಾಗೂ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಮೊದಲು ಟೈಟಲ್ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದ ಟೈಟಲ್ ಬಂದು ಭೈರವನ ಕೊನೆ ಪಾಠ. ಈ ಟೈಟಲ್ಗೂ ಹಾಗೂ ಆ ಫಸ್ಟ್ ಲುಕ್ ನೋಡಿದಾಗ ರಿಲೇಟಬಲ್ ಆಗಿದೆ ಅನ್ಸಲ್ಲ. ಪರ್ಸ್ನಲಿ ನನಗೆ ಕ್ಯಾಚಿ ಟೈಟಲ್ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತು. ಬಟ್ ಸಿನಿಮಾದ ಕತೆಗೆ ರಿಲೇಟಬಲ್ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇನ್ನು ಫಸ್ಟ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ಶಿವರಾಜ್ ಕುಮಾರ್ ಅವರು ವಾರಿಯರ್ ರೀತಿ ಕಾಣಿಸ್ಕೊಂಡಿದ್ದಾರೆ. ಲುಕ್ ನಿಜವಾಗ್ಲೂ ಇಷ್ಟ ಆಯಿತು, ರಿಫ್ರೆಶಿಂಗ್ ಅನಿಸ್ತು. ಒಂದೇನಂದರೆ ಬೇರ್ಡ್ ಸ್ವಲ್ಪ ಆರ್ಟಿಫಿಷಿಯಲ್ ರೀತಿ ಕಾಣಿಸ್ತು. ಸ್ವಲ್ಪ ರಿಯಲಿಸ್ಟಿಕ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಪೋಸ್ಟರ್ನಲ್ಲಿ ಪ್ಯಾಲೇಸ್ನ ಕೂಡ ಕಾಣ್ಬೋದು. ಮೇ ಬಿ ಅದು ಕಮಲ ಮಹಲ್ ಅನ್ಕೋತೀನಿ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿರೋದು. ಇದನ್ನ ನೋಡಿದಾಗ ಈ ಸಿನಿಮಾ 16th ಸೆಂಚುರಿಯಲ್ಲಿ ನಡೆಯೋ ಕತೆ ಆಗಿರ್ಬೋದು. ಪೋಸ್ಟರ್ನಲ್ಲಿ ಹಾರ್ಸ್ ಮೇಲೆ ಸೋಲ್ಜರ್ ಫೈಟ್ಗೆ ರೆಡಿ ಆಗಿರೋ ಹಾಗೆ ಕಾಣಿಸ್ತು. ಇದನ್ನೆಲ್ಲ ನೋಡಿದಾಗ 16th ಸೆಂಚುರಿಯಲ್ಲಿ ನಡೆಯುವ ವಾರ್ ಬೇಸ್ಡ್ ಮೂವಿ ರೀತಿ ಅನಿಸ್ತು. ಇನ್ನು ಹೆಚ್ಚು ಅಸ್ಯೂಮ್ ಮಾಡೋದಕ್ಕೆ ಹೋಗಿಲ್ಲ. ಇವಾಗಲೇ ಹೆಚ್ಚು ಅಸ್ಯೂಮ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಕಂಡಂತ ಸ್ನೇಕ್ ಹಾಗೂ ಬೈನೋಕ್ಯುಲರ್ ಹಿಡ್ಕೊಂಡು ನೋಡ್ತಿರೋದು ಇದನ್ನೆಲ್ಲ ನೋಡಿದಾಗ ಇನ್ನೂ ತುಂಬಾನೇ ಅಸ್ಯೂಮ್ ಮಾಡ್ಬೋದು. ಆದರೆ ಇವಾಗಲೇ ಹೆಚ್ಚು ಜಾಸ್ತಿ ಅಸ್ಯೂಮ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಮೇಯ್ನ್ ಆಗಿ ಏನು ಕಾಣಿಸ್ತು ಏನು ಅನಿಸ್ತು ಅನ್ನೋದನ್ನ ಇಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದನ್ನ ಇನ್ನೂ ತಿಳಿಸಿಲ್ಲ. ಮೇ ಬಿ ಈ ಸಿನಿಮಾಗೆ ಅಜನೀಶ್ ಲೋಕನಾಥ್ ಅವರು ಅಥವಾ ಚರಣ್ ರಾಜ್ ಅವರು ಮ್ಯೂಸಿಕ್ನ ಕಂಪೋಸ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ಹೇಮಂತ್ ಎಂ ರಾವ್ ಅವರಿಗೆ ಸ್ಯಾಂಡಲ್ವುಡ್ ಅನ್ನ ಅಪ್ಲಿಫ್ಟ್ ಮಾಡುವಂತ ಎಲ್ಲ ಎಬಿಲಿಟಿಗಳು ಇದೆ. ಹಿಂದೆ ಅವರ ಪೊಟೆನ್ಷಿಯಲ್ ಅನ್ನ ಹಿಂದಿನ ಸಿನಿಮಾಗಳಲ್ಲಿ ತೋರಿಸಿದ್ರು. ಇದರಿಂದಾಗಿ ಈ ಒಂದು ಕಾಂಬೋ ತುಂಬಾನೇ ಎಕ್ಸೈಟ್ ಮಾಡ್ತಿದೆ. ಈ ಒಂದು ಫಸ್ಟ್ ಲುಕ್ ನೋಡಿ ಹಾಗೂ ಟೈಟಲ್ ನೋಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.